ನಮಸ್ಕಾರ ವೀಕ್ಷಕರೇ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ PUC ರಿಸಲ್ಟ್ ಅನೌನ್ಸ್ ಆಗಿದೆ. ಬನ್ನಿ ಹೇಗೆ ಚೆಕ್ ಮಾಡೋದಂತ ನೋಡೋಣ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡ್ರಿ, ಪ್ರೊಸೆಸ್ ಮಿಸ್ ಆಗುತ್ತೆ. ಆಮೇಲೆ ನಿಮಗೆ ಚೆಕ್ ಮಾಡೋದು ಕಷ್ಟ ಆಗ್ಬೋದು. ಮೊಬೈಲ್ ಅಥವಾ ನಿಮ್ಮ ಸಿಸ್ಟಮಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ, ನೀವು ಸರ್ಚ್ ಬಾರಲ್ಲಿ KR ಹೊಡೆದ್ರೂ ಬರುತ್ತೆ, ಅಥವಾ PUC ರಿಸಲ್ಟ್ಸ್ ಅಂತ ಸರ್ಚ್ ಮಾಡಿದ್ರೂ ಬರುತ್ತೆ. ಮೊದಲನೇದಾಗಿ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅನಂತರ ನಿಮಗೆ ಇಲ್ಲಿ ನ್ಯೂ ಟ್ಯಾಬ್ಗೆ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ಸರಿಯಾಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿರಿ. ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕೆಳಗಡೆ ಸಬ್ಜೆಕ್ಟ್ ಎಂಟ್ರಿ ಮಾಡೋ ಆಪ್ಷನ್ ಇರುತ್ತೆ. ಅಲ್ಲಿ ಸೈನ್ಸ್ ಇದ್ರೆ ಸೈನ್ಸ್, ಆರ್ಟ್ಸ್ ಇದ್ರೆ ಆರ್ಟ್ಸ್ ಸೆಲೆಕ್ಟ್ ಮಾಡಿಕೊಡ್ರಿ. ಸಬ್ಮಿಟ್ ಅಂತ ಕೊಟ್ರಿ ಅಂತಂದರೆ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮ ರಿಸಲ್ಟ್ ಬಂತು. ಇದರಲ್ಲಿ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರು, ಪ್ರತಿಯೊಂದು ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಿದ್ದಿದೆ, ಏನು ಎಲ್ಲ ಮಾಹಿತಿ ಇರುತ್ತೆ. ನೀವು ಸರಿಯಾಗಿ ಅದನ್ನು ನೋಡಿಬಿಟ್ಟು ಕರೆಕ್ಟ್ ಇದೆನಾ ಇಲ್ವಾ ಅಂತಂದು ಚೆಕ್ ಮಾಡಿಕೊಂಡು ನೀವು ಪ್ರಿಂಟನ್ನು ತೊಗೋಬೋದು. ಅಥವಾ PDF ಅಲ್ಲಿ ಸೇವ್ ಕೂಡ ಮಾಡ್ಕೋಬೋದು. ನೋಡಿರಿ, ಇಲ್ಲಿ ನಾನು ಇವಾಗ ಪ್ರಿಂಟ್ ಕೊಡ್ತಾ ಇದ್ದೀನಿ. ಸೊ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಕೊಟ್ರಿ ಅಂತಂದರೆ ಪ್ರಿಂಟ್ ಬರುತ್ತೆ. ಜೊತೆಗೆ ನೀವು ಇದನ್ನು ಅದೇ ಪ್ರಿಂಟರ್ ಸೆಲೆಕ್ಟ್ ಮಾಡ್ದೇ ಸೇವ್ ಆ್ಯಸ್ ಅ PDF ಅಂತ ಕೊಟ್ರಿ ಅಂತಂದರೆ ನಿಮಗೆ PDF ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಎಲ್ಲ ವಿಷಯಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿರಿ. ನಾನು ನೀಡ್ತಾ ಇರೋ ಒಂದು ವಿಡಿಯೋಸು ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಮಸ್ಕಾರ.